ಏನಾಯ್ತು ಆ್ಯಕ್ಚುಲಿ ಯಾರ್ದು ಮಿಸ್ಟೇಕ್ ಸರ್ ಆ್ಯಕ್ಚುಲಿ ನಾವು ಆಟೋ ಡ್ರೈವರು ನಾವು ಇಲ್ಲಿ ಹಾಕ್ಕೊಂಡಿದ್ವಿ ನಾವು ನಮ್ಮ ಫ್ರೆಂಡು. ಇದು ಆ್ಯಕ್ಚುಲಿ ಲಾರಿ 2 ಸರಿ ಹಿಟ್ ಮಾಡ್ತಂತೆ. ಫಸ್ಟ್ ಒಂದು ಸರಿ ಹಿಟ್ ಮಾಡ್ತಂತೆ, ಅಲ್ಲಿ ಹೊಡೆಯೋ ಏಟ್ಗೆ ಗ್ಲಾಸ್ ಹೊಡೆದೋಗಿದೆ. ಅವರು ಗ್ಲಾಸ್ ಹೊಡೆದೋಗ್ಬಿಟ್ಟು ಡೈರೆಕ್ಟ್ ಇನ್ನೊಂದು ಸರಿ ಏನಾಗಿದೆ ಬಂದು ಇನ್ನೊಂದು ಸರಿ ಹೊಡೆದವನೆ. ಅವನು ದೊಡ್ಡ ಗಾಡಿಗೆ ಹೊಡೆದಿರೋದು ಟೈರ್ ಕಳ್ಸ್ಕೊಂಡು ಬಿದ್ದಿದೆ. ಸ್ಟೆಪ್ನಿ ಬರುತ್ತಲ್ಲ ದೊಡ್ಡ ಗಾಡಿದು, ಅದು ಕಳ್ಸ್ಕೊಂಡು ಅವ್ನು ನಿಲ್ಲಿಸ್ಬಿಟ್ಟು ನೋಡೋರು. ಅವ್ರು ನೋಡಿದ್ರೆ ಬಂದು ಹೊಡೆದವನವರು. ಹೊಡೆಯೋ ಫೋರ್ಸ್ಗೆ ಫುಲ್ಲು ಈಚರ್ ಗಾಡಿ ಅದು ಫುಲ್ ಇದಾಗ್ಬಿಟ್ಟಿತ್ತು. ಆಮೇಲೆ ಅವ್ರನ್ನ ಏನು ಮಾಡಿದ್ವಿ ನಾವು, ಎಳೆಯೋಕ್ಕಾಗಲಿಲ್ಲ. 10 ಜನ ಸೇರಿಸ್ಕೊಂಡು ಎಲ್ಲ ಎಳ್ದು ಅವ್ನು ನೋಡಿದ್ವಿ, ಪ್ರಾಣ ನೋಡಿದ್ವಿ, ಇರಲಿಲ್ಲ. ಅಲ್ಲೇ ಸತ್ತೋಗ್ಬಿಟ್ಟಿದ್ರು ಅವರು. ಕಾಲೆಲ್ಲ ಸಿಗಾಕೊಂಡ್ಬಿಟ್ಟಿತ್ತು. ಕಾಲು ಸಿಗತ್ತು ಮತ್ತೆ ಸಿಗಾಕೊಂಡಿದ್ದು. ಮತ್ತು ಫೋನೆಲ್ಲ ಹುಡುಕ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತೀವಿ. ಅಷ್ಟರಲ್ಲಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ, ಆಂಬುಲೆನ್ಸ್ ಇನ್ಫಾರ್ಮ್ ಮಾಡಿದಾಗ ಅವ್ರು ಬಂದರು, ಪೊಲೀಸ್ ಮಾಡಿದ್ರು. ಅವ್ರು ನೋಡಿದಾಗ ಅಷ್ಟರಲ್ಲಿ ಪ್ರಾಣ ಹೊಂಟೋಗ್ಬಿಟ್ಟಿತ್ತು. ಗಾಡಿ RC ಬುಕ್ಕು, ಅವ್ರ ಫೋನ್ ಅವ್ರ ಕಡೆಯಿಂದ ಫೋನ್ ಸಿಗಲಿಲ್ಲ. ಮ್ಯಾಟ್ ಕೆಳಗಡೆ ನಿಂತಿತ್ತು. ಮತ್ತು ಫೋನ್ ಎತ್ಬಿಟ್ಟು ನೋಡಿದ್ವಿ, ಫೋನ್ ಬಂತು. ಅವ್ರ ಕಡೆ ಪೊಲೀಸರು ಕೊಟ್ಟು ಮಾತಾಡ್ಸಿವಿ. ಅವರು ಏನು ಮೋಸ್ಟ್ಲಿ ಹೆಲ್ತ್ ಇಶ್ಯೂ ಇರಬೇಕು. ಯಾಕಂದರೆ ಅವರು ಹಂಸ ಹತ್ರನೇ ಹೊಡೆದವ್ರು. ಅವರು ಹೊಸಕೂಡದಲ್ಲಿ ಹಂಸ ಹತ್ರನೇ ಹೊಡೆದವ್ರೆ. ಹೊಡೆದಾದ್ಮೇಲೆ ಮತ್ತೆ ಬಂದು ಇದೇ ಗಾಡಿಗೆ ಮತ್ತೆ ಹೊಡೆದವ್ರೆ. 2 ಸರಿ ಹಿಟ್ ಮಾಡೋರು ಒಂದೇ ಗಾಡಿಗೆ. ಇದೇ ಗಾಡಿಗೆ ಅಲ್ಲಿ ಆ ಗಾಡಿ ಇದೆಯಲ್ಲ, ಅದು 10 ವೀಲ್ ಗಾಡಿ, ಅದು ಲೋಡ್ ಇದೆ, ಹೆವಿ ಲೋಡು. ಇದು ಲೋಡ್ ಇದೆ, ಸುಮಾರು ಅಷ್ಟು ಲೋಡ್ ಏನಿದೆ ಗೊತ್ತಿಲ್ಲ. ಒಟ್ಟಲ್ಲಿ ತರಕಾರಿ ಗಾಡಿ ಅಂದರು, ವೆಜಿಟೇಬಲ್ ಗಾಡಿ ಅಂತ ಹೇಳಿದ್ರು. ಸ್ವಿಗ್ಗಿ ಏನಂತ ಹೇಳಿದ್ರು. ಗಾಡಿ ಸ್ಪೀಡ್ ಇತ್ತು ಸರ್? ಗಾಡಿ ಇತ್ತು. ಗಾಡಿ ಸ್ಪೀಡಲ್ಲಿತ್ತು. ಮತ್ತು ಇದು ಹೆವಿ ಗಾಡಿ ಅಲ್ವಾ, ಬಂದು ಹೊಡೆದಿರೋದಕ್ಕೆ ಈ ಥರ ಅನಾಹುತ ಆಗಿದೆ. ಟೂ ವೀಲರ್ ಇಲ್ಲ ಯಾವುದು ಏನು ಟಚ್ ಆಗಿಲ್ಲ. ನಾವು ಆ ಕಡೆ ನೋಡಿಲ್ಲ, ಅದು ಯಾವ್ದು ಟಚ್ ಆಗಿಲ್ಲ. ಯಾಕಂದರೆ ಎರಡೇ ಗಾಡಿ ಇದ್ದಿದ್ದು. ಅದು ಸಡನ್ನಾಗಿ ಬ್ಲಾಸ್ಟ್ ಆಯಿತು. ಸೌಂಡ್ ಜೋರಾಗಿ ಬಂತು, ಹೊಡೆಯೋ ಏಟ್ಗೆ ಜೋರಾಗಿ ಸೌಂಡ್ ಬಂತು. ಹೊಡೆದಾಗ ಆಮೇಲೆ ಏನು ಮಾಡಿದ್ರೆ, ನಾವು ಓಡಿ ಬಂದು ನೋಡಿದಾಗ ಇವರು ಗಾಡೀಲಿ ಕಚ್ಕೊಂಡ್ಬಿಟ್ಟಿದ್ದು ಸರ್. ಸಿಕ್ಕಾಪಟ್ಟೆ ಕಚ್ಕೊಂಡ್ಬಿಟ್ಟಿದ್ದು. ಸ್ಟೇರಿಂಗು ಎದಕ್ಕೆ ಕಚ್ಕೊಂಡ್ಬಿಟ್ಟಿತ್ತು. ಎಳ್ದು 10 ಜನ ಸೇರಿಸ್ಬಿಟ್ಟು ಮುಂದೆ ಹೇಳ್ಕೊಂಡು ಅವ್ರನ್ನ ಈಚೆ ತೆಗೆದು ಮಲಗಿಸ್ವಿ. ಅಷ್ಟರಲ್ಲಿ ಪ್ರಾಣ ಹೊಂಟೋಗ್ಬಿಟ್ಟಿತ್ತು. ನಿಮ್ಮ ಹೆಸರು? ಮೊಹಮ್ಮದ್ ಇಕ್ಬಾಲ್.